ನೀವು ಓದಿದ್ದನ್ನ ಬೇಗನೆ ಮರೆತುಬಿಡ್ತೀರಾ. ಅಯ್ಯೋ ನನ್ನ ಮೆಮೊರಿ ತುಂಬ ವೀಕು ಅಂತ ಕೊಡ್ತಾ ಇರ್ತೀರಾ. ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಆಗೋದೆ. ಸೈಂಟಿಸ್ಟು 100 ವರ್ಷದ ಹಿಂದೆನೇ ಪ್ರೂವ್ ಮಾಡಿದ್ದಾರೆ. ನಾವು ಓದಿದ ನೆಕ್ಸ್ಟ್ ಡೇನೇ ಭಾಗಶಃ ಮರೆತುಬಿಡ್ತೀವಿ, ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮರಿತಾ ಹೋಗ್ತೀವಿ ಅಂತ. ಇದನ್ನ ಫಾರ್ಗೆಟಿಂಗ್ ಕರ್ವ್ ಅಂತಾರೆ. ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ಪ್ರತಿಯೊಬ್ಬರ ಬ್ರೈನ್ನ ಡಿಫಾಲ್ಟ್ ಸೆಟ್ಟಿಂಗು. ಸೊ ಆದರೆ ಇಲ್ಲೊಂದು ಟ್ರಿಕ್ ಇದೆ. ಏನು ಅಂದರೆ, ನಾವು ಪ್ರತಿ ಸಲ ರಿವೈಸ್ ಮಾಡಿದಾಗಲೂ ಈ ಕರ್ವ್ ಏನಿದೆಯಲ್ಲ ಇದು ರೀಸೆಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಮರೆಯೋ ಸ್ಪೀಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸುಮ್ಮನೆ ಯಾವ್ಯಾವ ರಿವೈಸ್ ಮಾಡಬೇಡಿ, ನೀವು ಮರೆಯೋಕ್ಕಿಂತ ಮುಂಚೆ ರಿವೈಸ್ ಮಾಡಿ. ನೀವು ಓದಿದ ನೆಕ್ಸ್ಟ್ ಡೇ, ಅದಾದಮೇಲೆ 3 ದಿವಸ ಬಿಟ್ಟು, ಅದಾದಮೇಲೆ 1 ವಾರ ಬಿಟ್ಟು, ಅದಾದಮೇಲೆ 1 ತಿಂಗಳು ಬಿಟ್ಟು, ಈ ಥರ 4 ಟಚ್ ಕೊಟ್ಬಿಟ್ರೆ ನೀವು ಫೇಡ್ ಆಗೋದು ತುಂಬ ಕಡಿಮೆ. ರಿವೈಸ್ ಮಾಡಬೇಕಾದ್ರೆ ಸುಮ್ಮನೆ ಬುಕ್ ಓದಬೇಡಿ, ಅದನ್ನ ಬುಕ್ ಮುಚ್ಚಿಟ್ಟು ರೀಕಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ನಿಮ್ಮ ಮೆಮೊರಿನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಮರೆತೋಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ, ಆದರೆ ಮರೆಯೋಕ್ಕಿಂತ ಮುಂಚೆ ರಿವೈಸ್ ಮಾಡ್ಬೋದು. ರಿವೈಸ್ ಮಾಡಿ ಅದನ್ನು ಮೆಮೊರಿಯಲ್ಲಿ ತುಂಬ ದಿವಸಗಳ ಕಾಲ ಇಟ್ಕೋಬೋದು. ಸೊ ಈ ಥರ ಪ್ರೊಡಕ್ಟಿವಿಟಿ ಮತ್ತು ಸೈನ್ಸ್ ಬೇಸ್ಡ್ ಲರ್ನಿಂಗ್ ಟಿಪ್ಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.